ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದನು ಮಾಡಿದ ಶ್ರೀ ನರಸಿಂಹದೇವರ ಸ್ತುತಿ ಎಂಬ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾರದರು ಧರ್ಮರಾಜನಿಗೆ ಹೇಳುತ್ತಾರೆ, ಏವಂ ಸುರಾದಯ ಸರ್ವೇ ಬ್ರಹ್ಮರುದ್ರ ಪುರಸ್ಸರಾಹ ನೋಪಯಿತು ಮಶಕನ್ ಮನ್ಯು ಸರಂಭಂ ಸುದುರಾಸದಂ. ಹೀಗೆ ಬ್ರಹ್ಮದೇವರು, ರುದ್ರದೇವರು ಮುಂತಾದ ದೇವತಾಗಣಗಳೆಲ್ಲರೂ ಶ್ರೀ ಭಗವಂತನಾದ ನೃಸಿಂಹನನ್ನು ಸ್ತೋತ್ರ ಮಾಡಿದರೂ ಆತನ ಕ್ರೋಧಾವೇಶವನ್ನು ಶಮನಗೊಳಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಆತನ ಬಳಿಗೆ ಹೋಗುವುದಕ್ಕೂ ಅವರಿಗೆ ಶಕ್ಯವಾಗಲಿಲ್ಲ. ಆತನನ್ನು ಹೊಂದುವುದು ಅತಿ ಕಷ್ಟಸಾಧ್ಯವಾಗಿತ್ತು. ಆಗ ದೇವತೆಗಳು ಸ್ವಯಂ ಲಕ್ಷ್ಮೀದೇವಿಯನ್ನೇ ಅಲ್ಲಿಗೆ ಕಳುಹಿಸಿದರು. ಅದು ಹಿಂದೆಂದೂ ಕಂಡಿಲ್ಲದ ಕೇಳಿಲ್ಲದ ಅತ್ಯದ್ಭುತ ರೂಪವಾಗಿದ್ದುದರಿಂದ ಆಕೆಯೂ ಕೂಡ ಶಂಕೆಗೊಂಡು ಆತನ ಬಳಿಗೆ ಸುಳಿಯಲಿಲ್ಲ. ಆಗ ಬ್ರಹ್ಮದೇವರು ತಮ್ಮ ಬಳಿಯಲ್ಲೇ ನಿಂತಿದ್ದ ಪ್ರಹ್ಲಾದ ಕುಮಾರನಿಗೆ, ಮಗು, ನಿನ್ನ ತಂದೆಯ ವಿಷಯದಲ್ಲಿ ಕೋಪಗೊಂಡಿರುವ ಪ್ರಭುವನ್ನು ಶಾಂತಗೊಳಿಸು ಎಂದು ಹೇಳಿ ಆತನನ್ನು ಶ್ರೀ ಭಗವಂತನ ಬಳಿಗೆ ಕಳುಹಿಸಿದರು. ಪರಮ ಭಾಗವತ ಶ್ರೇಷ್ಠನಾದ ಆ ಬಾಲಕನು ಅಪ್ಪಣೆ ಎಂದು ಹೇಳಿ ಮೆಲ್ಲಗೆ ಸ್ವಾಮಿಯ ಬಳಿಗೆ ಹೋಗಿ ಕೈಜೋಡಿಸಿಕೊಂಡು ಭೂಮಿಯ ಮೇಲೆ ಸಾಷ್ಟಾಂಗ ಪ್ರಣಾಮ ಮಾಡಿದನು. ಹೀಗೆ ಆ ಬಾಲಕನು ತನ್ನ ಪಾದ ಮೂಲದಲ್ಲಿ ಅಡ್ಡಬಿದ್ದುಕೊಂಡಿರುವುದನ್ನು ಕಂಡು ದೇವದೇವನ ಹೃದಯವು ಕರುಣೆಯಿಂದ ತುಂಬಿ ಹೋಯಿತು. ಆತನು ಆ ಬಾಲಕನನ್ನು ಎಬ್ಬಿಸಿ ಕಾಳ ಸರ್ಪಕ್ಕೆ ಹೆದರಿದವರಿಗೆ ಅಭಯ ಪ್ರದಾನವನ್ನು ಮಾಡುವ ತನ್ನ ಹಸ್ತಕಮಲವನ್ನು ಆತನ ಶಿರಸ್ಸಿನಲ್ಲಿ ಇರಿಸಿದನು. ಆ ಕರಕಮಲದ ಸ್ಪರ್ಶವಾದೊಡನೆಯೇ ಪ್ರಹ್ಲಾದನಲ್ಲಿ ಉಳಿದಿದ್ದ ಅಲ್ಪ ಸ್ವಲ್ಪ ಅಶುಭ ಸಂಸ್ಕಾರಗಳು ತೊಳೆದು ಹೋದವು. ಒಡನೆಯೇ ಆತನಿಗೆ ಪರಮಾತ್ಮನ ತತ್ವದ ಸಾಕ್ಷಾತ್ಕಾರವಾಯಿತು. ಪರಮ ಪ್ರೇಮದ ಆನಂದದಲ್ಲಿ ಮುಳುಗಿ ಆತನು ಶ್ರೀ ನೃಸಿಂಹನ ಕರಕಮಲವನ್ನು ತನ್ನ ಹೃದಯದಲ್ಲಿ ಧರಿಸಿಕೊಂಡನು. ಆತನ ಇಡೀ ಶರೀರವು ರೋಮಾಂಚಿತವಾಗಿತ್ತು. ಹೃದಯದಲ್ಲಿ ಪ್ರೇಮವು ತುಂಬಿ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಹರಿಯತೊಡಗಿದವು. ಕಣ್ಣುಗಳನ್ನು ಆ ಶ್ರೀ ಭಗವಂತನಲ್ಲಿಯೇ ನೆಲೆಗೊಳಿಸಿ ಏಕಾಗ್ರವಾದ ಮನಸ್ಸಿನಿಂದ ಸಮಾಧಿಯನ್ನು ಹೊಂದಿದ ಆ ಭಾಗವತ ವರೇಣ್ಯನು ಪ್ರೇಮದಿಂದ ಗದ್ಗದವಾದ ಕಂಠದಿಂದ ಪರಮಾತ್ಮನನ್ನು ಹೀಗೆ ಸ್ತುತಿಸತೊಡಗಿದನು. ಬ್ರಹ್ಮಾದಯ ಸುರಗಣ ಮುನಯೋಥ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈಃ ನಾರಾಧಿತುಂ ಪುರುಗುಣೈರಧುನಾಪಿ ಪಿಪ್ರುಃ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇಃ. ಬ್ರಹ್ಮಾದಿ ದೇವತೆಗಳ, ಋಷಿ ಮುನಿಗಳ ಮತ್ತು ಸಿದ್ಧಪುರುಷರ ಬುದ್ಧಿಯು ಸದಾ ಸತ್ವಗುಣದಲ್ಲಿಯೇ ನೆಲೆಸಿರುವುದು. ಅಂತಹವರು ನಾನಾ ಗುಣಾತಿಶಯಗಳಿಂದ ತುಂಬಿದ ತಮ್ಮ ಸ್ತೋತ್ರ ಗಂಗೆಯ ಪ್ರವಾಹಗಳಿಂದ ಯಾವ ಭಗವಂತನನ್ನು ಇನ್ನೂ ಸಂತೋಷಪಡಿಸಲು ಶಕ್ಯವಾಗಿಲ್ಲವೋ ಅಂತಹ ಹರಿಯನ್ನು ಉಗ್ರವಾದ ಅಸುರ ಜಾತಿಯಲ್ಲಿ ಹುಟ್ಟಿರುವ ನಾನು ಸಂತೋಷಪಡಿಸಲು ಸಾಧ್ಯವೇ? ಮನ್ಯೇಧನಾಭಿಜನ ರೂಪ ತಪಶ್ರುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ಗಜಯೂಥಪಾಯ. ಆದರೂ ಭಗವಂತನು ಭಕ್ತಿಪ್ರಿಯನಾದುದರಿಂದ ನಾನು ಇವನನ್ನು ಸ್ತುತಿಸಲು ಪ್ರಯತ್ನಿಸುತ್ತೇನೆ. ಧನ ಸಂಪತ್ತು, ಕುಲೀನತೆ, ರೂಪ, ತಪಸ್ಸು, ವಿದ್ಯೆ, ಓಜಸ್ಸು, ತೇಜಸ್ಸು, ಪ್ರಭಾವ, ಬಲ, ಪೌರುಷ, ಬುದ್ಧಿ ಮತ್ತು ಯೋಗ ಇವು ಯಾವುವು ಈ ಪರಮಪುರುಷನನ್ನು ಸಂತೋಷಪಡಿಸಲಾರವೋ ಎಂದು ನಾನು ಭಾವಿಸುತ್ತೇನೆ. ಭಕ್ತಿಯೇ ಈತನನ್ನು ಪ್ರಸನ್ನಗೊಳಿಸುವ ಪರಮೋಪಾಯ. ಏಕೆಂದರೆ ಶ್ರೀ ಭಗವಂತನು ತಿರಿಯ ಪ್ರಾಣಿಯಾದ ಗಜರಾಜನ ವಿಷಯದಲ್ಲಿಯೂ ಆತನ ಭಕ್ತಿಯ ಕಾರಣದಿಂದಾಗಿಯೇ ಪ್ರಸನ್ನನಾದನಲ್ಲವೇ? ಷಡ್ಗುಣಯುತಾದರವಿಂದಲಾಭ ಪಾದಾರವಿಂದ ವಿಮುಖಾಶ್ವಪಶ್ವಪಚಂ ವರಿಷ್ಠಂ ಮನ್ಯೇತದರ್ಪಿತ ಮನೋವಚನೇ ಹಿತಾರ್ಥ ಪ್ರಾಣಂ ಪುನಾತಿ ಸಕುಲಂ ನತು ಭೂರಿಮಾನಃ. ಭಗವಂತನಾದ ಪದ್ಮನಾಭನ ಪಾದಾರವಿಂದಗಳ ಮೇಲಿನ ಭಕ್ತಿಗೆ ವಿರುದ್ಧವಾಗಿದ್ದರೆ ಆತನು ಈ 12 ಗುಣಗಳಿಂದ ಕೂಡಿದ ಬ್ರಾಹ್ಮಣನೇ ಆಗಿದ್ದರೂ ಶ್ರೇಷ್ಠನಲ್ಲ.
ತನ್ನ ಮನಸ್ಸು, ಮಾತು, ಕೃತಿ, ಕಾಮ, ಅರ್ಥ ಮತ್ತು ಪ್ರಾಣಗಳನ್ನು ಭಗವಂತನ ಚರಣಗಳಲ್ಲಿ ಸಮರ್ಪಣೆ ಮಾಡಿರುವವನು ಚಂಡಾಲನೇ ಆದರೂ ಆತನು ಇಂತಹ ಭಗವದ್ಭಕ್ತಿ ರಹಿತನಾದ ಬ್ರಾಹ್ಮಣನಿಗಿಂತಲೂ ಶ್ರೇಷ್ಠನೆಂದು ನಾನು ತಿಳಿಯುತ್ತೇನೆ. ಏಕೆಂದರೆ ಆ ಭಕ್ತೋತ್ತಮನಾದ ಚಂಡಾಲನು ತನ್ನನ್ನು ಮಾತ್ರವಲ್ಲದೆ ತನ್ನ ಕುಲವನ್ನು ಪವಿತ್ರಗೊಳಿಸುತ್ತಾನೆ. ದುರಭಿಮಾನಿಯಾದ ಬ್ರಾಹ್ಮಣನಾದರೂ ತನ್ನನ್ನು ಕೂಡ ಪವಿತ್ರಗೊಳಿಸಿಕೊಳ್ಳಲಾರನು. ನೈವಾತ್ಮನಃ ಪ್ರಭುರಯಂ ನಿಜಲಾಭಪೂರ್ಣೋ ಮಾನಂ ಜನಾದ ವಿದುಷ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಛಾತ್ಮನೆ ಪ್ರತಿಮುಖಸ್ಯ ಯಥಾಮುಖಶ್ರೀ. ಸ್ವಸ್ಥ ರೂಪದಲ್ಲಿದ್ದು ಅದರ ಅನುಭವದಲ್ಲಿಯೇ ಪರಿಪೂರ್ಣನಾಗಿರುವ ಆ ಮಹಾಪ್ರಭುವಿಗೆ ಕ್ಷುದ್ರ ಪುರುಷರು ಮಾಡುವ ಆರಾಧನೆಯು ಅಪೇಕ್ಷೆಯೇನೂ ಅಲ್ಲ. ಆದರೂ ಕರುಣಾಪೂರ್ಣನಾಗಿರುವ ಈತನು ಭಕ್ತರ ಹಿತಕ್ಕಾಗಿ ಅವರು ಮಾಡುವ ಪೂಜೆಯನ್ನು ಸರಳ ಹೃದಯದಿಂದ ಸ್ವೀಕರಿಸುತ್ತಾನೆ. ಮುಖವು ಸುಂದರವಾಗಿದ್ದರೆ ಅದು ಕನ್ನಡಿಯಲ್ಲಿ ಕಾಣುವ ತನ್ನ ಪ್ರತಿಬಿಂಬವನ್ನು ಸುಂದರವಾಗಿಸುತ್ತದೆ. ಹಾಗೆಯೇ ಶ್ರೀ ಭಗವಂತನನ್ನು ಸತ್ಯ ಶಿವ ಸುಂದರವಾಗಿ ಪೂಜಿಸಿದರೆ ಆ ಸತ್ಯ ಶಿವ ಸೌಂದರ್ಯಗಳು ಪೂಜಿಸುವ ಭಕ್ತನಿಗೆ ಬಂದು ಸೇರುತ್ತವೆ. ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾಮುಖಶ್ರೀ. ತಸ್ಮಾದಹಂ ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನಾಮಹಿ ಗೃಣಾಮಿ ಯಥಾ ಮನೀಷಂ. ನೀಚೋಜಯ ಗುಣ ವಿಸರ್ಗ ಮನುಪ್ರವಿಷ್ಟ ಪೂಯೇತ ಯೇನ ಹಿ ಪುಮಾನನುವರ್ಣಿತೇನ. ಆದುದರಿಂದ ನಾನು ಶ್ರೀ ಭಗವಂತನನ್ನು ಸ್ತುತಿಸುವುದಕ್ಕೆ ಅತ್ಯಂತ ಅನರ್ಹನು, ಅನಧಿಕಾರಿಯೂ ಆಗಿದ್ದರೂ ನನ್ನ ಬುದ್ಧಿಶಕ್ತಿಗೆ ಅನುಗುಣವಾಗಿ ಯಾವ ಶಂಕೆಯೂ ಇಲ್ಲದೆ ಈತನ ಮಹಿಮೆಯನ್ನು ಸ್ತುತಿಸುತ್ತೇನೆ. ಈ ಮಹಿಮೆಯ ಗಾನಕ್ಕೆ ಎಷ್ಟು ಪ್ರಭಾವವಿದೆಯೆಂದರೆ ಅವಿದ್ಯೆಯ ಕಾರಣದಿಂದ ಸಂಸಾರ ಚಕ್ರದಲ್ಲಿ ಸಿಕ್ಕಿಕೊಂಡಿರುವ ಜೀವನು ಈ ಮಹಿಮೆಯ ಗಾನದಿಂದ ಒಡನೆಯೇ ಪವಿತ್ರನಾಗಿ ಬಿಡುವನು. ಸರ್ವೇ ಹ್ಯಮೀ ವಿಧಿಕರಾಸ್ತವ ಸತ್ವಧಾಮ್ನೋ ಬ್ರಹ್ಮಾದಯೋ ವಯಮಿವೇಶ ನಚೋದ್ವಿಜಂತಃ ಕ್ಷೇಮಾಯ ಭೂತಯ ಉತಾತ್ಮ ಸುಖಾಯ ಚಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈಃ. ಪ್ರಭೋ, ಶುದ್ಧ ಸತ್ವಗುಣಕ್ಕೆ ನೆಲೆಯಾಗಿರುವ ಈ ಬ್ರಹ್ಮಾದಿ ದೇವತೆಗಳು ವಿಧೇಯ ಕಿಂಕರರಾಗಿ ನಿನ್ನನ್ನು ಸೇವಿಸುತ್ತಾರೆ. ಇವರು ನಮ್ಮಂತೆ ಉದ್ವೇಗವಿಲ್ಲದೆ ವಿದ್ವೇಷವಿಲ್ಲದೆ ನಿನ್ನ ಸೇವೆಯನ್ನು ಮಾಡುತ್ತಾರೆ. ನೀನು ಅತಿ ಸುಂದರವಾದ ದೊಡ್ಡ ದೊಡ್ಡ ಅವತಾರಗಳನ್ನು ಮಾಡಿ ಕಲ್ಯಾಣವನ್ನು, ಏಳಿಗೆಯನ್ನು, ಆತ್ಮಾನಂದವನ್ನು ಅನುಗ್ರಹಿಸುವುದಕ್ಕಾಗಿ ಬಗೆ ಬಗೆಯ ಲೀಲೆಗಳನ್ನು ಮಾಡುತ್ತೀಯೇ. ಈ ನರಸಿಂಹಾವತಾರವು ಅಂತಹ ಒಂದು ದಿವ್ಯ ಲೀಲೆಯೇ ಆಗಿದೆ. ತದ್ಯಚ್ಛಮನ್ಯುಮಸುರಶ್ಚ ಹತಸ್ವಯಾದ್ಯಾ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯಾ ಲೋಕಾಶ್ಚ ನಿರ್ವೃತ್ತಿಮಿತಾ ಪ್ರತಿಯಂತಿ ಸರ್ವೇ ರೂಪಂ ನೃಸಿಂಹ ವಿಭವಾಯ ಜನಾಸ್ಮರಂತಿ. ಯಾವ ಅಸುರನನ್ನು ವಧಿಸುವುದಕ್ಕಾಗಿ ನೀನು ಕ್ರೋಧವನ್ನು ತಂದುಕೊಂಡಿದ್ದೀಯೋ ಆತನ ಸಂಹಾರವನ್ನು ಈಗ ಮಾಡಿ ಆಯಿತಲ್ಲ. ಇನ್ನು ನೀನು ಶಾಂತನಾಗು ಸ್ವಾಮಿ. ಈ ಅಸುರನ ಸಂಹಾರದಿಂದ ಎಲ್ಲ ಜನರಿಗೂ ಸಂತೋಷವಾಗಿದೆ. ಚೇಳು ಹಾವುಗಳು ಸತ್ತರೆ ಅದರಿಂದ ಸಾಧುಗಳಿಗೂ ಸಂತೋಷ ಉಂಟಾಗುವುದಿಲ್ಲವೇ? ಅದರಂತೆ ಸಂತುಷ್ಟರಾದ ಎಲ್ಲ ಜೀವಿಗಳು ಈಗ ನಿನ್ನ ಶಾಂತ ಸ್ವರೂಪವನ್ನು ದರ್ಶನ ಮಾಡಲು ಬಯಸುತ್ತಿದ್ದಾರೆ. ಓ ನಾರಸಿಂಹ, ಭಕ್ತ ಜನರು ಭಯದಿಂದ ಬಿಡುಗಡೆ ಹೊಂದಲು ನಿನ್ನ ಈ ರೂಪವನ್ನು ಸ್ಮರಿಸುತ್ತಾರೆ. ನಾಹಂ ಬಿಭೇಮ್ಯಜಿತ ತೇತಿ ಭಯಾನಕಾಸ್ಯ ಜಿಹ್ವಾರ್ಕ ನೇತ್ರಭ್ರುಕುಟೀರ ಭಸೋಗ್ರದಂಷ್ಟ್ರಾಂ ಆಂತಸ್ರಜ ಕ್ಷತಜ ಕೇಸರ ಶಂಕುಕರ್ಣಾರ್ ನಿರ್ಹಾದ ಭೀತ ದಿಗಿಬಾದರಿ ಭಿನ್ನಖಾಗ್ರಾತ್. ಓ ಪರಮಾತ್ಮ, ನಿನ್ನ ಮುಖವು ಅತಿ ಭಯಂಕರವಾಗಿದೆ. ನಾಲಿಗೆಯು ಭೀಕರವಾಗಿ ಹೊರಕ್ಕೆ ಚಾಚಿದೆ. ಕಣ್ಣುಗಳು ಸೂರ್ಯನಂತೆ ಉಗ್ರವಾಗಿ ಜ್ವಲಿಸುತ್ತಿವೆ. ಹುಬ್ಬುಗಳು ಮೇಲೆದ್ದಿವೆ. ಕೋರೆ ದಾಡೆಗಳು ಕೂರಾಗಿವೆ, ಅಂದರೆ ತೀಕ್ಷ್ಣವಾಗಿವೆ.
ಹಾಗೆಯೇ ನೀನು ಧರಿಸಿರುವ ಕರುಳುಗಳ ಮಾಲೆ, ರಕ್ತದಿಂದ ತೊಯ್ದಿರುವ ಕೇಸರಗಳು, ಮೇಲಕ್ಕೆ ನಿಮಿರಿ ನೇರವಾಗಿ ನಿಂತಿರುವ ಗೂಟದಂತಹ ಕಿವಿಗಳು, ದಿಗ್ಗಜಗಳನ್ನು ಭಯಪಡಿಸುವ ಸಿಂಹ ಗರ್ಜನೆ ಮತ್ತು ಶತ್ರುಗಳನ್ನು ಸೀಳಿ ಹಾಕುವಂತಹ ಉಗುರುಗಳು, ಇವೆಲ್ಲ ಅತಿ ಭಯಂಕರವಾಗಿದ್ದರು ನಾನು ಇವುಗಳನ್ನು ಕಂಡು ಸ್ವಲ್ಪವೂ ಭಯಪಡುತ್ತಿಲ್ಲ ಭಗವಂತ. ಸಸ್ರೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾಗ್ರ ಸತಾಂ ಪ್ರಣೀತಃ ಬದ್ಧಸ್ವಕರ್ಮಭಿರುಷತ್ತಮ ತೇಂಗ್ರಿಮೂಲಂ ಪ್ರೀತೋಪವರ್ಗ ಶರಣಂ ಹೊಯಸೇ ಕದಾನು. ಆದರೆ ನಾನು ಈ ಅಸಹ್ಯವೂ ಮತ್ತು ಉಗ್ರವೂ ಆಗಿರುವ ಸಂಸಾರ ಚಕ್ರಕ್ಕೆ ಮಾತ್ರ ಭಯಪಡುತ್ತೇನೆ. ಕರ್ಮಪಾಶಗಳಿಗೆ ಸಿಲುಕಿ ಈ ಭಯಂಕರವಾದ ಜಂತುಗಳ ಮಧ್ಯೆ ಬಿದ್ದಿದ್ದೇನೆ. ಓ ದೀನಬಂಧುವೆ, ನೀನು ಪ್ರಸನ್ನನಾಗಿ ಸಮಸ್ತ ಜೀವಗಳಿಗೂ ಏಕೈಕ ರಕ್ಷಕನಾಗಿ ಮೋಕ್ಷ ಸ್ವರೂಪವೇ ಆಗಿರುವ ನಿನ್ನ ಪಾದಾರವಿಂದಗಳ ನೆರಳಿಗೆ ಎಂದು ನನ್ನನ್ನು ಕರೆಸಿಕೊಳ್ಳುವೆ. ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸಯೋಗ ಜನ್ಮ ಶೋಕಾಗ್ನಿನಾ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖ ಮತದ್ಧಿಯಾಂ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ. ಪ್ರಭೋ ಅನಂತ, ನಾನು ಯಾವ ಯಾವ ಯೋನಿಗಳಲ್ಲಿ ಇಲ್ಲಿಯವರೆಗೆ ಹುಟ್ಟಿದ್ದೆನೋ ಅವೆಲ್ಲದರಲ್ಲೂ ಇಷ್ಟ ಪದಾರ್ಥಗಳ ಅಗಲಿಕೆ ಮತ್ತು ಅನಿಷ್ಟ ಪದಾರ್ಥಗಳ ಸಂಯೋಗದಿಂದ ಉಂಟಾಗುವ ಶೋಕದ ಬೆಂಕಿಯಲ್ಲಿ ಬೆಂದು ಹೋಗುತ್ತಾ ಬಂದಿದ್ದೇನೆ. ಈ ದುಃಖಗಳನ್ನು ಹೋಗಲಾಡಿಸಲು ಬಳಸಿದ ಔಷಧಿಗಳು ದುಃಖ ರೂಪಗಳೇ ಆಗಿವೆ. ಸ್ವಸ್ವರೂಪಕ್ಕೆ ಬೇರೆಯಾದ ವಸ್ತುಗಳನ್ನು ಸ್ವಸ್ವರೂಪವೆಂದು ತಿಳಿದು ಎಂದಿನಿಂದ ಅಲೆದಾಡುತ್ತಾ ಬಂದಿದ್ದೇನೆಯೋ ನಾನು ಕಾಣೆ. ಇದರ ಪರಿಹಾರಕ್ಕಾಗಿ ನಿನ್ನ ಸೇವೆಯನ್ನು, ನಿನ್ನ ಭಕ್ತಿಯನ್ನು ಪಡೆಯುವ ಸಾಧನವನ್ನು ಕರುಣಿಸು ಕರುಣಾಳುವೆ. ಸೋಹಂ ಪ್ರಿಯಸ್ಯ ಸುಹೃದ ಪರದೇವತಾಯ ಲೀಲಾ ಕಥಾಸ್ತವ ನೃಸಿಂಹ ವಿರಿಂಚಿ ಗೀತಾ ಅಂಜಸ್ತಿತರ್ಮ್ಯನುರ್ಗಣನ್ ಗುಣ ವಿಪ್ರಮುಕ್ತೋ ದುರ್ಗಾಣಿತೆ ಪದಯುಗಾಲಯ ಹಂಸ ಸಂಕಃ. ಪ್ರಭೋ, ನೀನು ನಮಗೆ ಅತ್ಯಂತ ಪ್ರಿಯನಾದವನು, ನಿರ್ವ್ಯಾಜನಾಗಿ ನಮಗೆ ಹಿತವನ್ನು ಬಯಸುವ ಪರಮ ಮಿತ್ರನು, ಎಲ್ಲರಿಗೂ ಪರಮಾರಾಧ್ಯನಾಗಿರುವ ಪರದೇವತೆಯು, ಬ್ರಹ್ಮದೇವರೂ ಕೂಡ ಗಾನ ಮಾಡಿರುವ ನಿನ್ನ ಅವತಾರ ಲೀಲಾಕಥೆಗಳನ್ನು ಗಾನ ಮಾಡುತ್ತಾ ನಾನು ಅತ್ಯಂತ ಸುಲಭವಾಗಿ ರಾಗವೇ ಮುಂತಾದ ಪ್ರಾಕೃತ ಗುಣಗಳಿಂದ ಬಿಡುಗಡೆ ಹೊಂದಿ ಸಂಸಾರದ ಸಂಕಷ್ಟಗಳನ್ನು ದಾಟಿ ಬಿಡುವೆನು. ಏಕೆಂದರೆ ನಿನ್ನ ಅಡಿದಾವರೆಗಳಲ್ಲಿ ವಾಸ ಮಾಡುವ ಭಕ್ತರಾದ ಪರಮಹಂಸರಾದ ಮಹಾತ್ಮರ ಸಂಘವು ನನಗೆ ದೊರೆಯುತ್ತಲೇ ಇರುವುದು. ಬಾಲಸ್ಯ ನೇಹ ಶರಣಂ ಪಿತರೌ ನೃಸಿಂಹನಾರ್ತಸ್ಯ ಚಾಗದ ಮುದನ್ಮತಿ ಮಜ್ಜತೋ ನೌಃ ತಪ್ತಸ್ಯ ತತ್ಪ್ರತಿವಿಧೀರ್ಯ ಇಹಾಂಜಸೇಷ್ಟ ಸ್ಥಾವದ್ವಿಭೂತನುಭೃತಾಂ ತ್ವದುಪೇಕ್ಷಿತಾನಾಂ. ಓ ಭಗವಂತನೇ, ಈ ಲೋಕದಲ್ಲಿ ದುಃಖದಲ್ಲಿ ಸಿಕ್ಕಿಕೊಂಡಿರುವ ಜೀವಗಳ ದುಃಖಗಳನ್ನು ಹೋಗಲಾಡಿಸಲು ಅನೇಕವಾದ ಉಪಾಯಗಳು ಮಾಡಲ್ಪಡುತ್ತವೆ. ಆದರೆ ನೀನು ಉಪೇಕ್ಷೆ ಮಾಡಿದ್ದೇ ಆದರೆ ಆ ಉಪಾಯಗಳು ಒಂದು ಕ್ಷಣಕಾಲ ಮಾತ್ರ ಇರಬಲ್ಲವು. ಅವುಗಳಿಂದ ಶಾಶ್ವತವಾದ ರಕ್ಷಣೆಯು ದೊರೆಯುವುದಿಲ್ಲ. ನೀನು ಉಪೇಕ್ಷೆ ಮಾಡಿದ್ದೇ ಆದರೆ ತಂದೆ ತಾಯಿಗಳೂ ತಮ್ಮ ಬಾಲಕನನ್ನು ರಕ್ಷಿಸಲಾರರು. ಔಷಧಿಯು ರೋಗವನ್ನು ಹೋಗಲಾಡಿಸಲಾರದು ಮತ್ತು ಹಡಗು ಕಡಲಿನಲ್ಲಿ ಮುಳುಗುತ್ತಿರುವವನನ್ನು ರಕ್ಷಿಸಲಾರದು. ಯಸ್ಮಿನ್ ಯಥೋಯರ್ಹಿದೇನ ಚ ಯಸ್ಯ ಯಸ್ಮಾದ್ಯಸ್ಮೈ ಯಥಾ ಯದುತಯಸ್ತ್ವ ಪರಃ ಪರೋವಾ ಭಾವಃ ಕರೋತಿ ವಿಕರೋತಿ ಪೃಥಕ್ ಸ್ವಭಾವ ಸಂಚೋದಿತಸ್ತದಖಿಲಂ ಭವತಃ ಸ್ವರೂಪಂ. ಬೇರೆ ಬೇರೆ ಸ್ವಭಾವಗಳುಳ್ಳ ಬ್ರಹ್ಮದೇವರು ಮತ್ತು ಕಾಲವೇ ಮುಂತಾದ ಯಾವ ಕರ್ತೃಗಳುಂಟೋ ಅವರೆಲ್ಲರನ್ನೂ ಪ್ರೇರಿಸುವವನು ನೀನೇ ಆಗಿದ್ದೀಯೆ. ನಿನ್ನ ಪ್ರೇರಣೆಯಿಂದ ಅವರು ಯಾವುದನ್ನು ಆಧರಿಸಿ, ಯಾವ ಕಾರಣದಿಂದ, ಯಾವ ಉಪಕರಣಗಳಿಂದ, ಯಾವ ಸಮಯದಲ್ಲಿ, ಯಾವ ಸಾಧನಗಳಿಂದ, ಯಾವ ಸಹಾಯದಿಂದ, ಯಾವ ಪ್ರಯೋಜನಕ್ಕಾಗಿ, ಯಾವ ವಿಧಿಯಿಂದ ಏನೇನನ್ನು ಸೃಷ್ಟಿಸುತ್ತಾರೆಯೋ ಅಥವಾ ವಿಕಾರಗೊಳಿಸುತ್ತಾರೆಯೋ ಅವೆಲ್ಲವೂ ನಿನ್ನ ಸ್ವರೂಪವೇ ಆಗಿದೆ.
ಮಾಯಾಮನಸೃಜತಿ ಕರ್ಮಮಯಂ ಬಲೀಯ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯದಜಯಾರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜಕೋತಿ ತ್ವರೇತ್ವಧನ್ಯಃ. ಓ ಜನ್ಮರಹಿತನಾದ ಪ್ರಭುವೇ, ಪುರುಷನ ಅನುಮತಿಯಂತೆ ಕಾಲದ ಮೂಲಕ ತ್ರಿಗುಣಗಳಲ್ಲಿ ಕ್ಷೋಭೆಯುಂಟಾಗಲು ಆ ಕಾಲದಿಂದೊಡಗೂಡಿದ ಪ್ರಕೃತಿಯು ಮನಸ್ಸನ್ನು ಸೃಷ್ಟಿ ಮಾಡುವುದು. ಈ ಮನಸ್ಸು ಮಹಾಬಲಶಾಲಿಯಾದುದು, ಕರ್ಮಮಯವಾದುದು, ನಿಗ್ರಹಿಸಲು ಅತಿ ಕಷ್ಟವಾದುದು, ನಾನಾ ವಿಕಾರಮಯವಾದುದು ಮತ್ತು ಛಂದೋಮಯವಾದುದು. ಇಂತಹ ಮನಸ್ಸಿನಿಂದ ನಿರ್ಮಿತವಾಗಿ 10 ಇಂದ್ರಿಯಗಳು ಮತ್ತು 5 ತನ್ಮಾತ್ರೆಗಳು ಎಂಬ ವಿಕಾರ ರೂಪವಾದ 16 ಅರೆಪಟ್ಟಿಗಳಿಂದ ಕೂಡಿರುವ ಈ ಸಂಸಾರ ಚಕ್ರವನ್ನು ನಿನ್ನಿಂದ ಬೇರ್ಪಟ್ಟ ಯಾವನು ತಾನೇ ದಾಟಿ ಹೋದಾನೋ. ಸತ್ವಂ ಹಿ ನಿತ್ಯ ವರ್ಜಿತಾತ್ಮ ಗುಣಸ್ವಧಾಮ್ನ ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ ಚಕ್ರೇ ವಿಸೃಷ್ಟಮಜಯೇಶ್ವರ ಷೋಡಶಾರೇ ನಿಷ್ಪೀಡ್ಯಮಾನಮುಪಕರ್ಷ ವಿಭೋ ಪ್ರಪನ್ನಂ. ಎಲೈ ಸರ್ವಶಕ್ತನಾದ ಪ್ರಭುವೇ, ಮಾಯೆಯು ಈ 16 ಅರೆಕಾಲು ಪಟ್ಟಿಗಳಿಂದ ಕೂಡಿದ ಸಂಸಾರ ಚಕ್ರಕ್ಕೆ ನನ್ನನ್ನು ಹಾಕಿ ಕಬ್ಬನ್ನು ಅರೆಯುವಂತೆ ಅರೆದು ಹಾಕುತ್ತಿದೆ. ನೀನಾದರೂ ಸರ್ವವನ್ನು ವಶದಲ್ಲಿ ಇಟ್ಟುಕೊಂಡಿರುವವನು. ನಿನ್ನ ಶಕ್ತಿಯಿಂದ ಬುದ್ಧಿಯ ಸಮಸ್ತ ಗುಣಗಳನ್ನು ಸದಾ ಗೆದ್ದವನಾಗಿ ಕಾಲರೂಪದಿಂದ ಸಾಧ್ಯ ಸಾಧನಗಳೆಲ್ಲವನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವ ಸರ್ವಶಕ್ತನು. ಇಂತಹ ನಿನ್ನನ್ನು ನಾನು ಶರಣು ಹೊಂದಿದ್ದೇನೆ. ನನ್ನನ್ನು ಈ ಮಾಯಾಚಕ್ರದಿಂದ ದಾಟಿಸಿ ನಿನ್ನ ಸನ್ನಿಧಿಗೆ ಸೆಳೆದುಕೋ ಸ್ವಾಮಿ. ದೃಷ್ಟಾಮಯಾದಿವಿ ವಿಭೋ ಖಿಲಧಿಷ್ಣ್ಯಪಾನ ಮಾಯು ಶ್ರಿಯೋ ವಿಭವ ಇಚ್ಛತಿ ಯಾಂಜನೋಯಂ ಯಸ್ಯತ್ಪಿತುಃ ಕುಪಿತಹಾಸ ವಿಜೃಂಭಿತ ಭ್ರೂ ವಿಸ್ಫೂರ್ಜಿತೇನ ಲುಲಿತಾ ಸತುತೇ ನಿರಸ್ತಃ. ಓ ಭಗವಂತ, ಸಂಸಾರದ ಜನರು ಯಾವುದನ್ನು ಪಡೆಯುವುದಕ್ಕಾಗಿ ಹಾತೊರೆಯುತ್ತಿದ್ದಾರೆಯೋ ಅಂತಹ ಸ್ವರ್ಗದಲ್ಲಿ ದೊರೆಯುವ ಸಮಸ್ತ ಲೋಕಪಾಲಕರ ಆಯಸ್ಸು, ಸಂಪತ್ತು ಮತ್ತು ಐಶ್ವರ್ಯ ಎಲ್ಲವನ್ನೂ ನಾನು ನೋಡಿಯಾಯಿತು. ನನ್ನ ತಂದೆಯು ಸ್ವಲ್ಪ ಕೋಪಗೊಂಡು ನಕ್ಕಾಗ ಆತನ ಹುಬ್ಬುಗಳು ಸ್ವಲ್ಪ ಓರೆಯಾದರೆ ಸಾಕು, ಅವೆಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಚದುರಿ ಹೋಗುತ್ತಿದ್ದವು. ಅಂತಹ ಮಹಾಪರಾಕ್ರಮಶಾಲಿಯಾದ ನನ್ನ ತಂದೆಯನ್ನೇ ನೀನು ಸಂಹಾರ ಮಾಡಿಬಿಟ್ಟೆ. ತಸ್ಮಾದಮೋಸ್ತನುಭೃತ ಮಹಮಾಶಿಷೋಗ್ನ ಆಯುಶ್ರಿಯಂ ವಿಭವಮೈಂದ್ರಿಯಮಾವಿರಿಂಚ ನೇಚ್ಛಾಮಿ ತೇ ವಿಲುಲಿತಾನುರುವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜಭೃತ್ಯ ಪಾರ್ಶ್ವಂ. ಆದುದರಿಂದ ನಾನು ಪ್ರಾಣಿಗಳು ಬಯಸುವಂತಹ ಬ್ರಹ್ಮಲೋಕ ಪರ್ಯಂತವಾದ ಆಯಸ್ಸು, ಸಂಪತ್ತು, ಐಶ್ವರ್ಯ ಮತ್ತು ಇಂದ್ರಿಯಗಳ ಭೋಗ ಇವು ಯಾವುದನ್ನು ಅಪೇಕ್ಷಿಸುವುದಿಲ್ಲ. ನೀನು ಮಹಾಬಲಶಾಲಿಯಾದ ಕಾಲದ ರೂಪವನ್ನು ಧರಿಸಿ ಅವೆಲ್ಲವನ್ನು ಕಬಳಿಸುವೆ ಎಂಬುದು ನನಗೆ ಗೊತ್ತು. ಆದುದರಿಂದ ನಿನ್ನ ಸೇವಕರ ಸನ್ನಿಧಿಗೆ ನನ್ನನ್ನು ಕರೆದುಕೊಂಡು ಹೋಗು. ಇದಿಷ್ಟನ್ನೇ ನಾನು ಬೇಡುವೆನಪ್ಪ. ಕುತ್ರಾಶಿಶ್ರುತಿ ಸುಖ ಮೃಗತೃಷ್ಣಿರೂಪ ಕ್ವೇದಂ ಕಲೇವರಮಶೇಷ ರುಜಾಂಬಿರೋಹ ನಿರ್ವಿದ್ಯತೇನ ತು ಜನೋ ಯದಪೀತಿ ವಿದ್ವಾನ್ ಕಾಮಾನಲಂ ಮಧುಲವೈ ಶಮಯಂದುರಾಪೈ. ವಿಷಯ ಸುಖ ಭೋಗಗಳ ಮಾತುಗಳು ಕೇಳುವುದಕ್ಕೇನೋ ತುಂಬ ಚೆನ್ನಾಗಿರುತ್ತದೆ, ಆದರೆ ವಾಸ್ತವವಾಗಿ ಅವು ಬಿಸಿಲ್ ದೊರೆಯ ನೀರಿಗೆ ಸಮವಾದವು. ಅವುಗಳನ್ನು ಭೋಗಿಸಲು ಸಾಧನವಾದ ಶರೀರವಾದರೂ ಇಷ್ಟಪಡಲು ಯೋಗ್ಯವಾದುದೇ ಎಂದರೆ ಅದು ಎಲ್ಲ ರೋಗಗಳಿಗೂ ನೆಲವೀಡಾಗಿದೆ. ಇವೆರಡೂ ಅನಿತ್ಯವೆಂದು ಅಸಾರವೆಂದು ತಿಳಿದಿದ್ದರೂ ಕೂಡ ಮನುಷ್ಯನಿಗೆ ಇವುಗಳಲ್ಲಿ ವೈರಾಗ್ಯ ಉಂಟಾಗುವುದಿಲ್ಲ. ಆತನು ಅತಿ ಕಷ್ಟದಿಂದ ದೊರೆಯುವ ವಿಷಯ ಭೋಗಗಳ ಸಣ್ಣ ಸಣ್ಣ ಸಿಹಿ ಜೇನಿನ ತೊಟ್ಟುಗಳಿಂದ ತನ್ನ ಕಾಮವೆಂಬ ಅಗ್ನಿಯನ್ನು ಆರಿಸಲು ಪ್ರಯತ್ನ ಪಡುತ್ತಿದ್ದಾನೆ. ಕ್ವಾಹಂ ವ್ರಜ ಪ್ರಭವ ಈಶ ತಮೋಧಿಕೇಸ್ಮಿನ್ ಜಾತ ಸುರೇತರ ಕುಲೇತ್ವ ತಮಾನುಕಂಪಾ ನ ಬ್ರಹ್ಮಣೋ ನತು ಭವಸ್ಯ ನ ವೈರಮಾಯ ಯನ್ಮೇರ್ಪಿತ ಶಿರಸಿ ಪದ್ಮಕರ ಪ್ರಸಾದ. ಪ್ರಭೋ,
ತಮೋಗುಣದ ಪರಮಾಧಿಕ್ಯದಿಂದ ಕೂಡಿರುವ ಅಸುರ ಯೋನಿಯಲ್ಲಿ ರಜೋಗುಣದಿಂದ ಕೂಡಿ ಜನಿಸಿದ ನಾನೆಲ್ಲಿ? ನಿನ್ನ ಪರಮಶ್ರೇಷ್ಠವಾದ ಅನನ್ಯರಾದ ಕೃಪೆಯಲ್ಲಿ ಎಂತಹ ಧನ್ಯನು ನಾನು. ಬ್ರಹ್ಮದೇವರು, ಶಂಕರ ಪ್ರಭು ಮತ್ತು ಮಹಾಲಕ್ಷ್ಮಿ ಇವರ ಶಿರಸ್ಸಿನ ಮೇಲೂ ಧರಿಸದೇ ಇದ್ದ ಸಕಲ ಸಂತಾಪಹರವಾದ ನಿನ್ನ ಅನುಗ್ರಹ ಹಸ್ತ ಪದ್ಮವನ್ನು ನನ್ನ ತಲೆಯ ಮೇಲೆ ಇರಿಸಿದೆಯಲ್ಲ ಪ್ರಭು. ನೈಷಾಪರಾವರ ಮತಿರ್ಭವತೋ ನನು ಸ್ಯಾಜ್ಜನಂತೋರ್ಯಥಾತ್ಮ ಸುಹೃದೋ ಜಗತಸ್ತಥಾಪಿ ಸಂಸೇವಯಾ ಸುರತರೋರಿವತೆ ಪ್ರಸಾದ ಸೇವಾನುರೂಪಮುದಯೋ ನ ಪರಾವರತ್ವಂ. ನೀನು ಎಲ್ಲರಿಗೂ ಆತ್ಮನಾಗಿ ಎಲ್ಲರಿಗೂ ನಿಷ್ಕಾರಣ ಪ್ರೀತಿಯುಳ್ಳ ಮಿತ್ರನಾಗಿದ್ದೀಯೆ. ಆದುದರಿಂದ ನಿನಗೆ ಇತರ ಸಂಸಾರಿ ಜೀವಗಳಲ್ಲಿ ಇರುವಂತೆ ಮೇಲು ಕೀಳು ಎಂಬ ಭೇದ ಭಾವನೆಯಿಲ್ಲ. ಆದರೂ ನೀನು ಕಲ್ಪವೃಕ್ಷದಂತೆ ಸೇವೆ ಮಾಡುವವರಲ್ಲಿ ತಾನೇ ಕರುಣೆ ಅನುಗ್ರಹಗಳನ್ನು ಹರಿಸುವೆ. ತಮ್ಮ ತಮ್ಮ ಸೇವೆಗೆ ಅನುಗುಣವಾಗಿ ಅವರು ನಿನ್ನ ಅನುಗ್ರಹವನ್ನು ಸಂಪಾದಿಸುವರು. ಆ ಅನುಗ್ರಹಕ್ಕೆ ಜಾತಿ, ಕುಲ, ವಿದ್ಯೆ ಮುಂತಾದವುಗಳಿಂದ ಬರುವ ಮೇಲು ಕೀಳು ಭಾವನೆಗಳು ಕಾರಣವಾಗುವುದಿಲ್ಲ. ಏವಂ ಜನಂ ನಿಪತಿತಂ ಪ್ರಭವಾಹಿ ಕೂಪೇ ಕಾಮಾಭಿಕಾಮಮನುಯ ಪ್ರಪತನ್ ಪ್ರಸಂಗ ಕೃತ್ವಾತ್ಮಸಾತ್ಸುರರ್ಷಿಣಾ ಭಗವನ್ ಗೃಹೀತ ಸೋಹಂ ಕಥಂ ವಿಸೃಜೇತವ ಭೃತ್ಯ ಸೇವಾ. ಓ ಭಗವಂತನೇ, ಸಂಸಾರವೆಂಬುದು ಒಂದು ಕತ್ತಲೆ ತುಂಬಿರುವ ಪಾಳುಬಾವಿ. ಕಾಲವೆಂಬ ಸರ್ಪವು ಅದರಲ್ಲಿ ಬೀಳುವವರನ್ನು ಕಚ್ಚಿ ಹಾಕಲು ಸದಾ ಸಿದ್ಧವಾಗಿರುವುದು. ವಿಷಯ ಭೋಗಗಳನ್ನು ಬಯಸುವ ಜನರು ಅದರಲ್ಲಿ ಬಿದ್ದು ನರಳುವರು. ಆದರೆ ಪ್ರಭೋ, ದೇವರ್ಷಿಗಳಾದ ನಾರದರು ನನ್ನನ್ನು ತಮ್ಮವನನ್ನಾಗಿ ಮಾಡಿಕೊಂಡು ಈ ಸಂಸಾರ ಕೂಪದ ಮತ್ತು ಕಾಲ ಸರ್ಪದ ದೆಸೆಯಿಂದ ರಕ್ಷಿಸಿಬಿಟ್ಟರು. ಹೀಗಿರುವಾಗ ನಾನು ನಿನ್ನ ಭಕ್ತ ಜನರ ಸೇವೆಯನ್ನು ಹೇಗೆ ತಾನೇ ಬಿಟ್ಟೇನು? ಮತ್ಪ್ರಾಣರಕ್ಷಣಮನಂತ ಪಿತುರ್ವಧಶ್ಚ ಮನ್ಯೇ ಸ್ವಭೃತ್ಯ ದರ್ಶಿವಾಕ್ಯ ಮೃತಂ ವಿಧಾತುಂ ಖಡ್ಗಂ ಪ್ರಗೃಹ್ಯ ಯದವೋಚದ ಸದ್ವಿದಿತ್ಸು ಸ್ವಾಮೀಶ್ವರೋ ಮದಪರೋವತು ಕಂಹರಾಮಿ. ಓ ಅನಂತ ಪ್ರಭುವೇ, ನನ್ನ ತಂದೆಯು ಅಸತ್ಕಾರ್ಯವನ್ನು ಮಾಡುವುದಕ್ಕಾಗಿ ನಡುಕಟ್ಟಿ ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು, ಎಲ್ಲವೋ ನನ್ನನ್ನು ಬಿಟ್ಟು ಬೇರೆ ದೇವರು ಇದ್ದರೆ ನಿನ್ನನ್ನು ಅವನು ಕಾಪಾಡಲಿ, ನಾನು ನಿನ್ನ ತಲೆಯನ್ನು ಕೊಚ್ಚಿ ಹಾಕುತ್ತೇನೆ ಎಂದು ಹೇಳತೊಡಗಿದಾಗ ನೀನು ಆತನನ್ನು ಸಂಹರಿಸಿ ನನ್ನನ್ನು ಕಾಪಾಡಿದೆ. ನನ್ನನ್ನು ಕಾಪಾಡುವುದಕ್ಕಾಗಿ ಒಂದು ದೃಷ್ಟಿಯಿಂದ ನೀನು ಅವನನ್ನು ವಧಿಸಿದೆಯಾದರೂ ಮೂಲತಃ ನೋಡಿದರೆ ನಿನ್ನ ಭೃತ್ಯರಾದ ಸನಕಾದಿ ಮಹರ್ಷಿಗಳ ಮಾತನ್ನು ಈಡೇರಿಸಿ ಸತ್ಯಗೊಳಿಸುವುದಕ್ಕಾಗಿಯೇ ಹಾಗೆ ಈತನನ್ನು ಸಂಹರಿಸಿದೆ ಎಂದು ನಾನು ಭಾವಿಸುತ್ತೇನೆ. ಏಕಸ್ತ್ವಮೇವ ಜಗದೇ ತದಮುಷ್ಯಯತ್ವತ್ಮಾದ್ಯಂತಯೋ ಪೃಥಗವಸ್ಯಸಿ ಮಧ್ಯತಶ್ಚ ಸೃಷ್ಟ್ವಾ ಗುಣವ್ಯತಿಕರಂ ನಿಜಮಾಯಯೇದಂ ನಾನೇವ ತೈರವಸಿತಸ್ತದನು ಪ್ರವಿಷ್ಟಃ. ಸ್ವಾಮಿ, ಸಂಪೂರ್ಣ ಜಗತ್ತೆಲ್ಲವೂ ನೀನೊಬ್ಬನೇ ಆಗಿದ್ದೀಯೆ. ಎಲ್ಲವೂ ನಿನ್ನ ವಿಸ್ತಾರವೇ ಆಗಿದೆ. ಅದರ ಆದಿಯಲ್ಲಿಯೂ ಅಂತ್ಯದಲ್ಲಿಯೂ ಮತ್ತು ಮಧ್ಯದಲ್ಲಿಯೂ ನೀನೇ ಇರುತ್ತಿದ್ದೀಯೆ. ನಿನ್ನ ಮಾಯಾಶಕ್ತಿಯಿಂದ ಈ ತ್ರಿಗುಣಾತ್ಮಕವಾದ ಜಗತ್ತನ್ನು ಸೃಷ್ಟಿ ಮಾಡಿ ಅದರಲ್ಲಿ ಒಳಹೊಕ್ಕು ಒಬ್ಬನೇ ಆಗಿದ್ದರೂ ನಾನಾ ರೂಪಗಳಲ್ಲಿ ಇರುವಂತೆ ತೋರುತ್ತಿರುವೆ. ತ್ವಂವಾಗಿದಂ ಸದಸದೀಶ ಭವಾಂಸ್ತತೋನ್ಯೋ ಮಾಯಾಯದಾತ್ಮ ಪರಬುದ್ಧಿರಿಯಂ ಹ್ಯಪಾರ್ಥ ಯದ್ಯಸ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂಚ ತದ್ವೈತದೇವ ವಸುಕಾಲ ವದಿಷ್ಠತರ್ವೋಃ. ಸದಸದಾತ್ಮಕವಾದ ಈ ಜಗತ್ತು ಮತ್ತು ಇದಕ್ಕಿಂತಲೂ ಬೇರೆಯಾಗಿರುವ ಪರತತ್ವವು ಎಲ್ಲವೂ ನೀನೇ ಆಗಿರುವೆ. ಆದುದರಿಂದ ತನ್ನವನು ಮತ್ತು ಪರಕೀಯನು ಎಂದು ಭೇದವನ್ನೆಣಿಸುವುದು ಅನರ್ಥವಾದ ಮಾಯೆಯ ಪ್ರಭಾವದಿಂದ. ಮೂಲ ದೃಷ್ಟಿಯಿಂದ ನೋಡಿದಾಗ ನೀನು ನಿನ್ನ ಸೃಷ್ಟಿಯಿಂದ ಬೇರೆ ಏನೂ ಅಲ್ಲ. ಬೀಜ ವೃಕ್ಷಗಳಿಗೆ ಹೇಗೆ ಭೇದವಿಲ್ಲವೋ ಹಾಗೆಯೇ ನಿನಗೂ ಜಗತ್ತಿಗೂ ಭೇದವಿಲ್ಲ.
ಯಾವುದರಿಂದ ಯಾವುದಕ್ಕೆ ಸೃಷ್ಟಿ ಸ್ಥಿತಿ ಲಯ ಮತ್ತು ಪ್ರಕಾಶಗಳು ಉಂಟಾಗುತ್ತವೆಯೋ ಅದನ್ನು ಅದೂ ಎಂದೇ ಕರೆಯಬೇಕು. ಈ ಸದಸದಾತ್ಮಕವಾದ ಜಗತ್ತನ್ನು ಸೃಷ್ಟಿಸಿದವನು ನೀನೇ, ರಕ್ಷಿಸುವವನೂ ನೀನೇ, ಲಯಗೊಳಿಸುವವನು ನೀನೇ ಮತ್ತು ಅದಕ್ಕೆ ಪ್ರಕಾಶ ನೀಡುತ್ತಿರುವವನು ನೀನೇ ಆಗಿರುವುದರಿಂದ ಈ ಜಗತ್ತೆಲ್ಲವೂ ನೀನೇ. ಯಸ್ಯೇದಮಾತ್ಮನಿ ಜಗದ್ವಿಲಯಾಂಭುಮಧ್ಯೆ ಶೇಷೇತ್ಮನಾ ನಿಜ ಸುಖಾನುಭವೋ ನಿರೀಹಃ ಯೋಗೇನ ಮೀಲಿತ ದೃಗಾತ್ಮ ನಿಪೀತ ನಿದ್ರಸ್ತುರ್ಯೇ ಸ್ಥಿತೋ ನತು ತಮೋ ನ ಗುಣಾಂಶ್ಚಯುಂಕ್ಷೆ. ಓ ಭಗವಂತನೇ, ನೀನು ಈ ಇಡೀ ವಿಶ್ವವನ್ನು ನಿನ್ನಲ್ಲಿಯೇ ಸೇರಿಸಿಕೊಂಡು ಆತ್ಮ ಸುಖವನ್ನು ಅನುಭವಿಸುತ್ತಾ ಯಾವ ವ್ಯಾಪಾರವೂ ಇಲ್ಲದೆ ಪ್ರಳಯ ಜಲದ ಮಧ್ಯದಲ್ಲಿ ಪವಡಿಸುವೆ. ಆಗ ನೀನು ನಿನ್ನ ಸ್ವತಃಸಿದ್ಧವಾದ ಯೋಗದಿಂದ ಹೊರಗಣ್ಣುಗಳನ್ನು ಮುಚ್ಚಿಕೊಂಡು ನಿನ್ನ ಸ್ವರೂಪ ಪ್ರಕಾಶದಲ್ಲಿ ನಿದ್ರೆಯನ್ನು ಲಯಗೊಳಿಸಿ ತುರೀಯವಾದ ಪರಬ್ರಹ್ಮ ಪದದಲ್ಲಿ ನೆಲೆಸಿರುವೆ. ಆ ಸಮಯದಲ್ಲಿ ನೀನು ತಮೋಗುಣದಿಂದ ಕೂಡಿರುವುದಿಲ್ಲ, ವಿಷಯಗಳನ್ನು ಸ್ವೀಕರಿಸುವುದಿಲ್ಲ. ತುರ್ಯೇ ಸ್ಥಿತೋ ನತು ತಮೋ ನ ಗುಣಾಂಶ್ಚಯುಂಕ್ಷೆ. ತಸ್ಮೈವ ತೇ ವವುರಿದಂ ನಿಜ ಕಾಲ ಶಕ್ತ್ಯಾ ಸಂಚೋದಿತ ಪ್ರಕೃತಿ ಧರ್ಮಣ ಆತ್ಮಗೂಢಂ ಅಂಭಸ್ಯನಂತ ಶಯನಾದ್ವಿರಮಾತ್ಸಮಾಧೇರ್ನಾಭೇರ ಭೂತ್ಸ್ವ ಕಣಿಕಾವಟವನ್ ಮಹಾಬ್ಜಂ. ನೀನು ನಿನ್ನ ಕಾಲಶಕ್ತಿಯಿಂದ ಪ್ರಕೃತಿಯ ಗುಣಗಳನ್ನು ಪ್ರೇರಿಸುವುದರಿಂದ ಈ ಇಡೀ ಬ್ರಹ್ಮಾಂಡವು ನಿನ್ನ ಶರೀರವೇ ಆಗಿದೆ. ಸೃಷ್ಟಿಗೆ ಮೊದಲು ಇದು ನಿನ್ನಲ್ಲಿ ಲಯಗೊಂಡಿತ್ತು. ಪ್ರಳಯ ಜಲದಲ್ಲಿ ಶೇಷ ಶಯನದ ಮೇಲೆ ಪವಡಿಸಿದ ನೀನು ಯೋಗನಿದ್ರಾ ಸಮಾಧಿಯನ್ನು ಬಿಟ್ಟಾಗ ಆಲದ ಬೀಜದಿಂದ ವಿಶಾಲವಾದ ಆಲದ ಮರವು ಹೊರಬರುವಂತೆ ನಿನ್ನ ಹೊಕ್ಕಳಿನಿಂದ ಬ್ರಹ್ಮಾಂಡ ಕಮಲವು ಹುಟ್ಟಿಕೊಂಡಿತು. ತತ್ಸಂಭವ ಕವಿರತೋನ್ಯದ ಪಶ್ಯಮಾನಸ್ತ್ವಾಂ ಬೀಜಮಾತ್ಮನಿತತಂ ಸ್ವಬಹಿರ್ವಿಚಿಂತ್ಯ ನಾವಿಂದದಬ್ಧ ಶತಮಪ್ಸು ನಿಮಜ್ಜಮಾನೋ ಜಾತೇಂಕುರೆ ಕಥಮುಹೋಪಲಭೇತ ಬೀಜಂ. ಅದರಲ್ಲಿ ಸೂಕ್ಷ್ಮವೋ ವ್ಯಾಪಕವೋ ಆದ ಜ್ಞಾನವುಳ್ಳ ಕವಿಯಾದ ಬ್ರಹ್ಮದೇವರು ಪ್ರಕಟಗೊಂಡರು. ಆಗ ಅವರಿಗೆ ಆ ಕಮಲದ ಹೊರತು ಬೇರೇನೂ ಕಾಣಿಸಲಿಲ್ಲ. ತಮ್ಮಲ್ಲಿಯೇ ಬೀಜರೂಪದಿಂದ ವ್ಯಾಪಕನಾಗಿದ್ದ ನಿನ್ನನ್ನು ಅವರು ತಿಳಿಯದೆ ಹೋದರು. ನಿನ್ನನ್ನು ತಮ್ಮಿಂದ ಹೊರಗಿನವನೂ ಎಂದು ಭಾವಿಸಿ ಪ್ರಳಯ ಜಲದೊಳಗೆ ಮುಳುಗಿ 100 ವರ್ಷಗಳ ಕಾಲ ನಿನ್ನನ್ನು ಹುಡುಕುತ್ತಿದ್ದರು. ಆಗ ಅವರಿಗೆ ನೀನು ಸಿಕ್ಕಲಿಲ್ಲ. ಹೀಗೆ ತಾನೇ ಸಿಕ್ಕೀತು. ಬೀಜವು ಮೊಳಕೆಯಾಗಿ ಬೆಳೆದು ಬಿಟ್ಟ ಬಳಿಕ ಅದರಲ್ಲಿ ವ್ಯಾಪಿಸಿಕೊಂಡಿರುವ ಬೀಜವನ್ನು ಆ ಮೊಳಕೆಯಿಂದ ಹೊರಗಿನ ವಸ್ತುವಿನಂತೆ ಪ್ರತ್ಯೇಕವಾಗಿ ನೋಡಲು ಹೇಗೆ ಸಾಧ್ಯವಾದೀತು? ಸತ್ವಾತ್ಮಯೋ ನಿರತಿ ವಿಸ್ಮಿತ ಅಸ್ಥಿತೋಬ್ಜಂ ಕಾಲೇನ ತೀವ್ರ ತಪಸಾ ಪರಿಶುದ್ಧ ಭಾವ ತ್ವಾಮಾತ್ಮನೀಶ ಭುವಿ ಗಂಧಮಿವಾತಿ ಸೂಕ್ಷ್ಮಂ ಭೂತೇಂದ್ರಿಯಾಶಯಮಯೇ ವಿತತಂ ದದರ್ಶ. ಆಗ ಬ್ರಹ್ಮದೇವರಿಗೆ ತುಂಬ ಆಶ್ಚರ್ಯವಾಯಿತು. ಸೋತು ಸಪ್ಪೆಯಾದರು. ಅವರು ಮತ್ತೆ ಕಮಲದ ಮೇಲೆ ಬಂದು ಕುಳಿತುಕೊಂಡು ಬಿಟ್ಟರು. ಬಹಳ ಕಾಲ ಕಳೆದ ಬಳಿಕ ತೀವ್ರವಾದ ತಪಸ್ಸನ್ನು ಆಚರಿಸಿದುದರಿಂದ ಅವರ ಹೃದಯವು ಶುದ್ಧವಾಯಿತು. ಆಗ ಅವರಿಗೆ ಭೂತ, ಇಂದ್ರಿಯ ಮತ್ತು ಅಂತಃಕರಣ ರೂಪವಾದ ತಮ್ಮ ದೇಹದೊಳಗೆ ಹಾಸುಹೊಕ್ಕಾಗಿ ತುಂಬಿಕೊಂಡಿದ್ದ ನಿನ್ನ ಸೂಕ್ಷ್ಮ ರೂಪದ ಸಾಕ್ಷಾತ್ಕಾರವಾಯಿತು. ಪೃಥ್ವಿಯಲ್ಲಿ ವ್ಯಾಪಿಸಿಕೊಂಡಿರುವ ಅದರ ಅತಿ ಸೂಕ್ಷ್ಮವಾದ ತನ್ಮಾತ್ರೆಯಾದ ಗಂಧವನ್ನು ತಿಳಿಯುವಂತೆಯೇ ತಮ್ಮಲ್ಲಿ ವ್ಯಾಪಿಸಿಕೊಂಡಿದ್ದ ಸೂಕ್ಷ್ಮತಮ ರೂಪಿಯಾದ ನಿನ್ನನ್ನು ಅವರು ಕಂಡುಕೊಂಡರು. ಏವಂ ಸಹಸ್ರವದನಾಂಗ್ರಿ ಶಿರಃ ಕರೋರು ನಾಸಾಸ್ಯ ಕರ್ಣನಯನಾಭರಣಾಯುಧಾಢ್ಯಂ ಮಾಯಾಮಯಂ ಸದುಪಲಕ್ಷಿತ ಸನ್ನಿವೇಶಂ ದೃಷ್ಟ್ವಾ ಮಹಾಪುರುಷಮಾಪ ಮುದಂ ವಿರಿಂಚಃ. ನಿನ್ನ ಲೀಲಾಮಯ ಮೂರ್ತಿಯಾದ ವಿರಾಟ್ ಪುರುಷ ರೂಪದ ಸಾಕ್ಷಾತ್ಕಾರವು ಅವರಿಗೆ ಆಯಿತು. ಸಾವಿರಾರು ಮುಖಗಳು, ಸಾವಿರಾರು ತಲೆಗಳು, ಸಾವಿರಾರು ಕಿವಿ, ಕಣ್ಣು, ಮೂಗು, ಬಾಯಿಗಳು, ಸಾವಿರಾರು ಕೈಕಾಲುಗಳು ಮತ್ತು ಸಾವಿರಾರು ಭೂಷಣಾಯುಧಗಳಿಂದ ಕೂಡಿ 14 ಲೋಕಗಳನ್ನು ತನ್ನ ಅಂಗಾಂಗಗಳ ರೂಪದಲ್ಲಿ ಹೊಂದಿದ್ದ ಅದ್ಭುತವಾದ ರೂಪವದು.
ಮಹಾಪುರುಷನಾದ ನಿನ್ನ ಆ ರೂಪವನ್ನು ನೋಡಿ ಬ್ರಹ್ಮದೇವರಿಗೆ ತುಂಬ ಆನಂದ ಉಂಟಾಯಿತು. ತಸ್ಮೈ ಭವಾನ್ನಯ ಶಿರಸ್ತನುವಂ ಚ ವಿಭ್ರದ್ವೇದದ್ರುಹಾವತಿ ಬಲೌ ಮಧುಕೈಟಭಾಕ್ಯೌ ಹತ್ವಾನ ಯಚ್ಛೃತಿಗಣಾಂಸ್ತು ಜರಜಸ್ತಮಶ್ಚ ಸತ್ವಂ ತವ ಪ್ರಿಯತಮಾಂ ನನು ತನುಮಾಮನಂತಿ. ಆದರೆ ಆಗ ಅವರಿಗೆ ಒಂದು ಕಷ್ಟದ ಪ್ರಸಂಗ ಒದಗಿತು. ರಜೋಗುಣ ಮತ್ತು ತಮೋಗುಣ ರೂಪರಾದ ಮಧು ಮತ್ತು ಕೈಟಭರೆಂಬ ಮಹಾಬಲಶಾಲಿಗಳಾದ ಇಬ್ಬರು ದೈತ್ಯರು ಬ್ರಹ್ಮದೇವರ ಕಣ್ಣಿನಂತಿದ್ದ ವೇದಗಳನ್ನು ಅಪಹರಿಸಿಕೊಂಡು ಹೋಗಿಬಿಟ್ಟರು. ಆಗ ನೀನು ಹಯಗ್ರೀವ ದೇವರ ರೂಪದಲ್ಲಿ ಅವತರಿಸಿ ಆ ಆದಿದೈತ್ಯರಿಬ್ಬರನ್ನು ಸಂಹಾರ ಮಾಡಿ ಬ್ರಹ್ಮದೇವರಿಗೆ ವೇದಗಳನ್ನು ಹಿಂದಿರುಗಿಸಿದೆ. ಹೀಗೆ ರಜೋಗುಣ ತಮೋಗುಣಗಳನ್ನು ನಿಗ್ರಹಿಸಿದ ಸತ್ವವೇ ನಿನಗೆ ಪ್ರಿಯವಾದ ದೇಹವೆಂದು ಜ್ಞಾನಿಗಳು ಹೇಳುತ್ತಾರೆ. ಇತ್ತಂ ನೃತಿರ್ಯ ಗೃಷಿದೇವ ಲೋಕಾನ್ ವಿಭಾವಯಸಿ ಹಂಸಿ ಜಗತ್ಪ್ರತೀಪಾಂ ಧರ್ಮಂ ಮಹಾಪುರುಷ ಪಾಸಿ ಯುಗಾನುವೃತ್ತಂ ಚನ್ನಃ ಕಲೌ ಯದಭವ ಸ್ತ್ರೀಯುಗೋಥ ಸತ್ವಂ. ಎಲೈ ಮಹಾಪುರುಷನೇ, ಹೀಗೆ ನೀನು ಮನುಷ್ಯ ರೂಪ, ಪಶು ಪಕ್ಷಿಗಳ ರೂಪ, ಋಷಿ ರೂಪ, ದೇವತಾ ರೂಪ, ಮತ್ಸ್ಯ ರೂಪಗಳೇ ಮುಂತಾದ ನಾನಾ ರೂಪಗಳಲ್ಲಿ ಅವತಾರ ಮಾಡಿ ಲೋಕಗಳನ್ನು ರಕ್ಷಿಸುವ ಮತ್ತು ಜಗತ್ತಿಗೆ ದ್ರೋಹ ಮಾಡುವವರನ್ನು ನಿಗ್ರಹಿಸುವೆ. ಆ ಅವತಾರಗಳ ಮೂಲಕ ನೀನು ಪ್ರತಿ ಯುಗದಲ್ಲಿಯೂ ಅವರವರ ಧರ್ಮವನ್ನು ರಕ್ಷಿಸುತ್ತೀಯೆ. ಹೀಗೆ 3 ಯುಗಗಳಲ್ಲಿಯೂ ಪ್ರಕಟಗೊಂಡು ಕಲಿಯುಗದಲ್ಲಿ ಮಾತ್ರ ಮರೆಸಿಕೊಂಡಿರುವುದರಿಂದ ನಿನ್ನನ್ನು ತ್ರಿಯುಗನೆಂದು ಕರೆಯುತ್ತಾರೆ. ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟಮಸಾಧು ತೀವ್ರಂ ಕಾಮಾತುರಂ ಹರ್ಷ ಶೋಕ ಭಯೈಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ಸ್ವಾಮಿ ವೈಕುಂಠಪತಿಯೇ, ನನ್ನ ಈ ಮನಸ್ಸು ನಿನ್ನ ಕಥೆಗಳನ್ನು ಕೇಳಿ ರಸಾನುಭವವನ್ನು ಮಾಡುತ್ತಿಲ್ಲ. ಪಾಪ ವಾಸನೆಗಳಿಂದ ಕಲುಷಗೊಂಡಿದೆ, ದುಷ್ಟತನದಿಂದ ತುಂಬಿದೆ. ಸಾಮಾನ್ಯವಾಗಿ ಕಾಮಾತುರವಾಗಿಯೇ ಇದ್ದು ಸುಖ ದುಃಖ ಭಯ ಇಹಲೋಕ ಪರಲೋಕ ಹಣ ಹೆಂಡತಿ ಮಕ್ಕಳು ಮುಂತಾದ ಚಿಂತೆಗಳಲ್ಲಿಯೇ ಮುಳುಗಿ ಕಳವಳ ಪಡುತ್ತಿದೆ. ದೀನನಾಗಿರುವ ನಾನು ಇಂತಹ ದುಷ್ಟ ಪಾಪಿಷ್ಠ ಮತ್ತು ಕಾಮಾಂಧವಾಗಿರುವ ನನ್ನ ಮನಸ್ಸಿನಿಂದ ನಿನ್ನ ಸ್ವರೂಪವನ್ನು ಹೇಗೆ ಚಿಂತಿಸಲಾದೀತು? ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಾಸ್ತ್ವಗುದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋನ್ಯತಶ್ಚ ಫಲಧೃಕ್ವ ಚ ಕರ್ಮ ಶಕ್ತಿರ್ಬಹ್ವ ಸ್ವಪತ್ನ್ಯ ಇವ ಗೇಹ ಪತಿಂ ಲುನಂತಿ. ಓ ಅಚ್ಯುತ, ಎಂದೆಂದಿಗೂ ತೃಪ್ತಿ ಹೊಂದದೇ ಇರುವ ಈ ನಾಲಿಗೆ ನನ್ನನ್ನು ಒಂದು ಕಡೆಗೆ, ಅಂದರೆ ರಸ ಮತ್ತು ಮಾತುಗಳ ಕಡೆಗೆ ಎಳೆಯುತ್ತಿದ್ದು ಜನನೇಂದ್ರಿಯವು ಮತ್ತೊಂದು ಕಡೆಗೆ ಸೆಳೆಯುತ್ತಿದೆ. ಹಾಗೆಯೇ ಚರ್ಮ, ಹೊಟ್ಟೆ, ಕಿವಿ ಮುಂತಾದವು ಇನ್ನೊಂದು ಕಡೆಗೆ ಸೆಳೆಯುತ್ತಿವೆ. ಮೂಗು ಒಂದು ಕಡೆಗೂ, ಚಪಲವಾದ ಕಣ್ಣು ಬೇರೊಂದು ಕಡೆಗೂ ಎಳೆದುಕೊಂಡು ಹೋಗುತ್ತಿದೆ. ಹೀಗಿರುವಾಗ ನಿನ್ನ ಕರ್ಮಗಳನ್ನು ಮಾಡುವ ಶಕ್ತಿ ನನಗೆ ಎಲ್ಲಿಂದ ಬರಬೇಕು? ಗೃಹಸ್ಥನಾದ ಪತಿಯನ್ನು ಆತನ ಬಹುಮಂದಿ ಹೆಂಡಿರು ತಮ್ಮ ತಮ್ಮ ಕಡೆಗೆ ಬರಬೇಕೆಂದು ಕಿತ್ತಾಡುವಂತೆ ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ನನ್ನನ್ನು ಕಿತ್ತಾಡುತ್ತಿವೆ ಸ್ವಾಮಿ. ಬಹ್ವ್ಯ ಸಪತ್ನ್ಯ ಇವ ಗೇಹ ಪತಿಂ ಲುನಂತಿ. ಏವಂ ಸ್ವಕರ್ಮ ಪತಿತಂ ಭವ ವೈತರಣ್ಯ ಮನೋನ್ಯ ಜನ್ಮ ಮರಣಾಶನ ಭೀತಂ ಪಶ್ಯಂಜನಂ ಸ್ವಪರ ವಿಗ್ರಹ ವೈರಮೈತ್ರಂ ಹಂತೇತಿ ಪಾರಚರಪಿ ಪ್ರಹಿಮೂಢ ಮಧ್ಯ. ಹೀಗೆ ಈ ಜೀವನು ತನ್ನ ಕರ್ಮಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಸಂಸಾರವೆಂಬ ವೈತರಣಿ ನದಿಯಲ್ಲಿ ಬಿದ್ದು ತೊಳಲುತ್ತಿದ್ದಾನೆ. ಹುಟ್ಟಿದ ನಂತರ ಸಾವು, ಸಾವಿನ ನಂತರ ಹುಟ್ಟು ಎಂಬ ಇವೆರಡರ ಮೂಲಕ ಕರ್ಮಗಳನ್ನು ಭೋಗಿಸಿ ಭಯಭೀತನಾಗಿ ಬಿಟ್ಟಿದ್ದಾನೆ. ಈತನು ತನ್ನವನು, ಈತನು ಪರಕೀಯನು ಎಂಬ ಭೇದ ಭಾವನೆಯಿಂದ ಕೂಡಿ ಕೆಲವರೊಡನೆ ವೈರವನ್ನು ಸಾಧಿಸುತ್ತಾನೆ. ಈ ಮೂಢವಾದ ಜೀವಿಗಳ ವಿಷಯದಲ್ಲಿ ನೀನು ಕರುಣೆಯಿಂದ ಕರಗಬೇಕು ಸ್ವಾಮಿ. ಸಂಸಾರವೆಂಬ ಸಮುದ್ರದ ಪಾರದಲ್ಲಿಯೇ ಸದಾ ಇರುವವನು ನೀನು. ಈ ಪ್ರಾಣಿಗಳನ್ನು ಅಲ್ಲಿಗೆ ದಾಟಿಸು. ಕೋನ್ವತ್ತ
ತೇಖಿಲ ಗುರೋ ಭಗವನ್ ಪ್ರಯಾಸ ಉತ್ತಾರಣೇಸ್ಯ ಭವ ಸಂಭವಲೋಪಹೇತೋ ಮೂಢೇಷು ವೈ ಮದಹನುಗ್ರಹ ಬಾರ್ತಬಂಧೋ ಕಿಂ ತೇನ ತೇ ಪ್ರಿಯಜನಾನನು ಸೇವತಾಂ ನಃ. ಎಲೈ ಜಗದ್ಗುರುವೇ, ನೀನು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ರಕ್ಷಣೆಗಳನ್ನು ಮಾಡುತ್ತಿರುವ ಪ್ರಭು. ಇಂತಹ ನಿನಗೆ ಈ ಜೀವಗಳನ್ನು ಭವಸಾಗರದಿಂದ ದಾಟಿಸುವುದರಲ್ಲಿ ಪ್ರಯಾಸವೇನು? ಎಲೈ ದೀನ ಜನಬಂಧುವೆ, ದಾರಿಗಾಣದೆ ಅಲೆದಾಡುತ್ತಿರುವ ಮೂಢ ಜನರು ತಾನೇ ಮಹಾಪುರುಷರ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾಗಬೇಕು. ನಮಗೆ ಅದರ ಅವಶ್ಯಕತೆಯೇನೂ ಇಲ್ಲ, ಏಕೆಂದರೆ ನಮ್ಮ ದಾರಿ ಸರಿಯಾಗಿದೆ. ನಿನಗೆ ಪ್ರಿಯವಾದ ಭಕ್ತ ಜನರ ಸೇವೆಯಲ್ಲಿ ನಾವು ತೊಡಗಿರುವುದರಿಂದ ನಮಗೆ ಎಂದಿಗೂ ಚಿಂತೆಗೆ ಅವಕಾಶವಿಲ್ಲ. ನೈವೋದ್ವಿಜೇ ಪರದುರತ್ಯಯ ವೈತರಣ್ಯಾಸ್ತದ್ವೀರ್ಯ ಗಾಯನ ಮಹಾಮೃತಮಗ್ನ ಚಿತ್ತಃ ಶೋಚೇತತೋ ವಿಮುಖಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢ. ಎಲೈ ಪರಮಾತ್ಮನೇ, ಈ ಸಂಸಾರವೆಂಬ ವೈತರಣಿ ನದಿಯನ್ನು ದಾಟುವುದು ಇತರರಿಗೆ ನಿಜವಾಗಿಯೂ ಕಷ್ಟವೇ. ಆದರೆ ನಾನು ಇದಕ್ಕೆ ಸ್ವಲ್ಪವೂ ಭಯಪಡುವುದಿಲ್ಲ. ನನ್ನ ಚಿತ್ತವು ಈ ವೈತರಣಿಯನ್ನು ಕುರಿತು ಚಿಂತಿಸುವುದಿಲ್ಲ, ಏಕೆಂದರೆ ಅದು ಸ್ವರ್ಗದ ಅಮೃತವನ್ನು ತಿರಸ್ಕಾರ ಮಾಡುವ ಪರಮಾಮೃತ ಸ್ವರೂಪವಾದ ನಿನ್ನ ದಿವ್ಯ ಲೀಲೆಗಳನ್ನು ಚಿಂತಿಸುವುದರಲ್ಲಿಯೇ ಸದಾ ಆಸಕ್ತವಾಗಿರುವುದು. ಆದರೆ ನನಗೆ ವಿಮುಖರಾಗಿ ಇಂದ್ರಿಯಗಳು ಕೊಡುವ ಮಾಯಾಮಯವಾದ ಸುಖವನ್ನು ಪಡೆಯುವುದಕ್ಕೋಸ್ಕರ ತಮ್ಮ ತಲೆಯ ಮೇಲೆ ಇಡೀ ಜಗತ್ತಿನ ಭಾರವನ್ನು ಹೊರುತ್ತಿರುವ ಮೂಢ ಪ್ರಾಣಿಗಳನ್ನು ನೋಡಿದರೆ ನನಗೆ ಅಯ್ಯೋ ಅನ್ನಿಸುತ್ತದೆ. ಅವುಗಳಿಗಾಗಿ ನಾನು ಶೋಕಪಡುತ್ತಿದ್ದೇನೆ. ಪ್ರಾಯೇಣ ದೇವ ಮುನಯಸ್ವಮಿಮುಕ್ತಿ ಕಾಮ ಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಾ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷಯೇಕೋ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನು ಪಶ್ಯೇ. ಪ್ರಭುವೇ, ದೊಡ್ಡ ದೊಡ್ಡ ಋಷಿಮುನಿಗಳಾದರೂ ಸಾಮಾನ್ಯವಾಗಿ ತಮ್ಮ ಮುಕ್ತಿಗೋಸ್ಕರ ನಿರ್ಜನವಾದ ಅರಣ್ಯಕ್ಕೆ ಹೋಗಿ ಅಲ್ಲಿ ಮೌನ ವ್ರತವನ್ನು ಅವಲಂಬಿಸುತ್ತಾರೆ. ಇತರರ ಒಳ್ಳೆಯದಕ್ಕಾಗಿ ಯಾವ ಪ್ರಯತ್ನವನ್ನು ಅವರು ಮಾಡುವುದಿಲ್ಲ. ಆದರೆ ನನ್ನ ಸ್ಥಿತಿಯೇ ಬೇರೆ. ನಾನು ದಾರಿ ತಪ್ಪಿರುವ ಈ ಬಡಪಾಯಿಗಳನ್ನು ಬಿಟ್ಟು ಒಬ್ಬಂಟಿಗನಾಗಿಯೇ ಮುಕ್ತಿ ಹೊಂದಲು ಬಯಸುವುದಿಲ್ಲ. ಹೀಗೆ ಅಲೆದಾಡುತ್ತಿರುವ ಈ ಪ್ರಾಣಿಗಳಿಗೆ ನಿನ್ನ ಹೊರತಾಗಿ ಬೇರೆ ಯಾವ ರಕ್ಷಕರು ನನಗೆ ಕಂಡುಬರುತ್ತಿಲ್ಲ. ಯನ್ಮೈಥುನಾದಿಗ್ರಹಮೇಧಿ ಸುಖಂ ಹಿ ತುಚ್ಛಂ ಕಂಡೂಯನೇನ ಕರಯೋರಿವ ದುಃಖ ದುಃಖಂ ತೃಪ್ಯಂತಿ ನೇಹ ಕೃಪಣಾ ಬಹು ದುಃಖ ಭಾಜ ಕಂಡೂತಿ ವನ್ಮನಸಿಜಂ ವಿಷಹೇತ ಧೀರಃ. ಗೃಹಸ್ಥರಿಗೆ ಸಿಕ್ಕುವ ಮೈಥುನ ಸುಖವೇ ಮುಂತಾದವು ಅತ್ಯಂತ ತುಚ್ಛ ಮತ್ತು ದುಃಖಕರವಾದವು. ಅದು ನವೆಯನ್ನು ಹೋಗಲಾಡಿಸಿಕೊಳ್ಳಲು 2 ಕೈಗಳಿಂದ ಮೈಕೆರೆದುಕೊಳ್ಳುವ ಸುಖಕ್ಕೆ ಸಮವಾಗಿದೆ. ಮೊದಲು ಸ್ವಲ್ಪ ಸುಖವಾಗಿ ಕಂಡರೂ ಅನಂತರ ಮಹಾ ದುಃಖ ರೂಪವೇ ಆಗುವುದು. ಆದರೆ ದುರದೃಷ್ಟವೇನೆಂದರೆ ಈ ತಪ್ಪು ದಾರಿಗೆ ಬಿದ್ದ ಬಡಪಾಯಿಗಳು ಬಹಳ ದುಃಖವನ್ನು ಅನುಭವಿಸಿದರು ಈ ವಿಷಯ ಸುಖಗಳನ್ನು ಸಾಕೆಂದು ಬಿಡುವುದಿಲ್ಲ. ಧೀರ ಪುರುಷರಾದರೋ ತುರಿಕೆಯ ನವೆಯನ್ನು ಸಹಿಸಿಕೊಳ್ಳುವಂತೆ ಈ ಕಾಮಾದಿ ವೇಗಗಳನ್ನು ಸಹಿಸಿಕೊಳ್ಳುವರು. ಹಾಗೆ ಸಹಿಸಿಕೊಂಡರೆ ಅದು ನಾಶ ಹೊಂದುವುದು. ಮೌನಂ ವೃತಶ್ರುತ ತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾರಹೋ ಜಪ ಸಮಾಧಯ ಆಪವರ್ಗ್ಯಾಃ ಪ್ರಾಯಃ ಪರಂ ಪುರುಷತೆ ತ್ವಜಿತೇಂದ್ರಿಯಾಣಾಂ ವಾರ್ತಾ ಭವಂತ್ಯುತನವಾತ್ರ ತುದಾಂಬಿಕಾನಾಂ. ಎಲೈ ಪುರುಷೋತ್ತಮನೇ, ಮೌನ, ಬ್ರಹ್ಮಚರ್ಯ, ಶಾಸ್ತ್ರ ಶ್ರವಣ, ತಪಸ್ಸು, ಅಧ್ಯಯನ, ಸ್ವಧರ್ಮ ಪಾಲನೆ, ಯುಕ್ತಿಪೂರ್ವಕವಾಗಿ ಶಾಸ್ತ್ರಗಳಿಗೆ ವ್ಯಾಖ್ಯಾನ ಮಾಡುವುದು, ಏಕಾಂತ ಸೇವನೆ, ಜಪ ಮತ್ತು ಸಮಾಧಿ ಎಂಬಿ 10 ಮೋಕ್ಷಕ್ಕೆ ಸಾಧನಗಳೆಂದು ಪ್ರಸಿದ್ಧವಾಗಿವೆ. ಆದರೆ ಯಾವನಿಗೆ ಇಂದ್ರಿಯಗಳು ಹತೋಟಿಯಲ್ಲಿ ಇರುವುದಿಲ್ಲವೋ ಆತನಿಗೆ ಇವು ಸಾಮಾನ್ಯವಾಗಿ ಕೃಷಿ, ವ್ಯಾಪಾರ ಮುಂತಾದವುಗಳಂತೆ ಜೀವನ ನಡೆಸುವ ವೃತ್ತಿಗಳು ಮಾತ್ರವೇ ಆಗಿಬಿಡುವವು. ದಾಂಭಿಕರಿಗಾದರೂ ಅವರ ಮೋಸವು ಬಯಲಾಗುವವರೆಗೂ ಜೀವನೋಪಾಯಗಳಾಗಿದ್ದು ಅನಂತರ ಯಾವ ಪ್ರಯೋಜನಕ್ಕೂ ಬರದೆ ಹೋಗುವವು.
ರೂಪೇ ಇಮೇ ಸದಸತಿ ತವ ವೇದ ಸೃಷ್ಟೇ ಬೀಜಾಂಕುರಾವಿವ ನ ಚಾನ್ಯದ ರೂಪಕಸ್ಯ ಯುಕ್ತಾ ಸಮಕ್ಷಮುಭಯತ್ರ ವಿಚಿನ್ವತೆ ತ್ವಾಂ ಯೋಗೇನ ವಂಹಿಮಿವ ದಾರುಷು ನಾಣ್ಯತಸ್ಯ. ನಿನಗೆ ಬೀಜ ಮತ್ತು ಅದರ ಮೊಳಕೆಗಳಂತೆ ಸತ್ ಅಸತ್ ಅಂದರೆ ವ್ಯಕ್ತ ಅವ್ಯಕ್ತ ಅಥವಾ ಕಾರ್ಯ ಕಾರಣ ಎಂಬ ಎರಡು ರೂಪಗಳು ಉಂಟೆಂದು ವೇದಗಳು ಹೇಳುತ್ತವೆ. ವಾಸ್ತವವಾಗಿ ನಿನಗೆ ಯಾವ ಪ್ರಾಕೃತ ರೂಪವೂ ಇಲ್ಲ. ಆದರೆ ನಿನ್ನ ಜ್ಞಾನವನ್ನು ಪಡೆಯುವುದಕ್ಕೆ ಈ ಕಾರ್ಯ ಕಾರಣ ರೂಪಗಳನ್ನು ಬಿಟ್ಟು ಬೇರಾವ ಸಾಧನಗಳೂ ಇಲ್ಲ. ಕಟ್ಟಿಗೆಗಳನ್ನು ಕಡೆದು ಬೆಂಕಿಯನ್ನು ಪಡೆಯುವಂತೆ ಯೋಗಿಗಳು ಭಕ್ತಿಯೋಗದಿಂದ ಈ ಸತ್ ಮತ್ತು ಅಸತ್ ಎರಡರಲ್ಲಿಯೂ ನಿನ್ನನ್ನು ಹುಡುಕಿ ಪಡೆಯುತ್ತಾರೆ. ಏಕೆಂದರೆ ವಾಸ್ತವವಾಗಿ ಇವೆರಡೂ ನಿನ್ನಿಂದ ಬೇರೆಯಲ್ಲ, ನಿನ್ನ ರೂಪಗಳೇ ಆಗಿವೆ. ತ್ವಂ ವಾಯುರಗ್ನಿರವನೀರ್ವ್ಯಯದಂಬ ಮಾತ್ರ ಪ್ರಾಣೇಂದ್ರಿಯಾಣಿ ಹೃದಯಂ ಚಿದನುಗ್ರಹಶ್ಚ ಸರ್ವಂ ತ್ವಮೇವ ಸಗುಣೋ ವಿಗುಣಶ್ಚ ಭೂಮಾನ್ಯತ್ವದಸ್ತ್ಯಪಿ ಮನೋವಚಸಾ ನಿರುಕ್ತಂ. ಪ್ರಭೋ, ಅನಂತ ವಾಯು, ಅಗ್ನಿ, ಪೃಥಿವಿ, ಆಕಾಶ, ಜಲ, 5 ತನ್ಮಾತ್ರೆಗಳು, ಪ್ರಾಣ, ಇಂದ್ರಿಯಗಳು, ಮನಸ್ಸು, ಚಿತ್ತ, ಅಹಂಕಾರ, ಸಂಪೂರ್ಣ ಜಗತ್ತು ಮತ್ತು ಸಗುಣ ನಿರ್ಗುಣ ಇವೆಲ್ಲವೂ ನೀನು ಮಾತ್ರವೇ. ಇನ್ನೇನು ಹೇಳುವುದು? ಮನಸ್ಸು ಮತ್ತು ಮಾತುಗಳ ಮೂಲಕ ಯಾವುದು ನಿರೂಪಿಸಲ್ಪಡುತ್ತದೆಯೋ ಅದೆಲ್ಲವೂ ನೀನೇ, ಅದಾವುದು ನಿನ್ನಿಂದ ಬೇರೆಯಲ್ಲ. ನೈತೆ ಗುಣಾನ ಗುಣಿನೋ ಮಹದಾದಯೋ ಯೇ ಸರ್ವೇ ಮನಃ ಪ್ರಭೃತಯ ಸಹದೇವ ಮರ್ತ್ಯಾಃ ಆದ್ಯಂತವಂತ ಉರುಗಾಯ ವಿದಂತಿ ಹಿತ್ವಾಮೇವಂ ವಿಮೃಶ್ಯ ಸುಧಿಯೋ ವಿರಮಂತಿ ಶಬ್ದಾತ್. ವಿಶಾಲವಾದ ಕೀರ್ತಿಯುಳ್ಳ ಮಹಾವಿಷ್ಣುವೇ, ಈ ಸತ್ವವೇ ಮುಂತಾದ ಗುಣಗಳಿಗಾಗಲಿ ಮತ್ತು ಈ ಗುಣಗಳ ಪರಿಣಾಮಗಳಾದ ಮಹತ್ತತ್ವ, ದೇವತೆ, ಮನುಷ್ಯ ಮತ್ತು ಮನಸ್ಸೇ ಮುಂತಾದ ಯಾವುದಕ್ಕಾಗಲಿ ನಿನ್ನನ್ನು ತಿಳಿಯುವ ಸಾಮರ್ಥ್ಯವಿಲ್ಲ. ಏಕೆಂದರೆ ನಾಮಗಳಿಗೆಲ್ಲ ಆದಿ ಅಂತಗಳಿವೆ, ನೀನಾದರೂ ಅನಾದಿಯು ಮತ್ತು ಅನಂತನು. ಹೀಗೆ ವಿಚಾರ ಮಾಡಿ ಜ್ಞಾನಿಗಳು ಶಬ್ದ ಜಾಲವನ್ನು ನಿಲ್ಲಿಸಿ ಮೌನವಾಗುವರು. ತತ್ತೇರ್ಹತ್ತಮ ನಮಃ ಸ್ತುತಿ ಕರ್ಮ ಪೂಜಾ ಕರ್ಮ ಸ್ಮೃತಿಶ್ಚರಣಯೋ ಶ್ರವಣಂ ಕಥಾಯಾಂ ಸಂಸೇವಯಾ ತ್ವಯಿನ್ವಿನೇತಿ ಷಡಂಗಯಾ ಕಿಂ ಭಕ್ತಿಂಜನ ಪರಮಹಂಸ ಗತೌ ಲಭೇತ. ಎಲೈ ಪೂಜ್ಯತಮನಾದ ಪರಮಾತ್ಮನೇ, ನಿನ್ನ ಪೂಜೆಗೆ ನಮಸ್ಕಾರ, ಸ್ತುತಿ, ಸಮಸ್ತ ಕಾರ್ಯಗಳನ್ನು ನಿನಗೆ ಸಮರ್ಪಣೆ ಮಾಡುವಿಕೆ, ಸೇವಾ, ಪೂಜೆ, ಚರಣ ಕಮಲಗಳ ಚಿಂತನ ಮತ್ತು ಕಥಾಶ್ರವಣ ಎಂಬ 6 ಅಂಗಗಳುಂಟು. ಈ 6 ಅಂಗಗಳನ್ನು ಸೇವಿಸದಿದ್ದರೆ ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿಯು ಹೇಗೆ ಉಂಟಾದೀತು? ಪ್ರಭು, ನೀನಾದರೂ ನಿನಗೆ ಪರಮಪ್ರಿಯರಾದ ಭಕ್ತ ಜನರಿಗೆ, ಪರಮಹಂಸ ಜನರಿಗೆ ಸರ್ವಸ್ವವೇ ಆಗಿದ್ದೀಯೇ. ಶ್ರೀ ನಾರದ ಮಹರ್ಷಿಗಳು ಹೇಳುತ್ತಾರೆ, ಏತಾವದ್ವರ್ಣಿತ ಗುಣೋ ಭಕ್ತ್ಯಾ ಭಕ್ತೇನ ನಿರ್ಗುಣಃ ಪ್ರಹ್ಲಾದಂ ಪ್ರಣತಂ ಪ್ರೀತೋ ಯಥಮನ್ಯುರಭಾಷತ. ಹೀಗೆ ಭಕ್ತಶ್ರೇಷ್ಠನಾದ ಪ್ರಹ್ಲಾದನು ಪ್ರಕೃತಿ ಮತ್ತು ಪ್ರಾಕೃತ ಗುಣಗಳಿಂದ ರಹಿತನಾದ ಪರಮಾತ್ಮನ ಸ್ವರೂಪ ಗುಣಗಳನ್ನು ಪರಮ ಪ್ರೇಮದಿಂದ ಸ್ತೋತ್ರ ಮಾಡಿ ಆತನ ಪಾದಾರವಿಂದಗಳಿಗೆ ನಮಸ್ಕರಿಸಿದನು. ಆಗ ಭಗವಂತನ ಕ್ರೋಧವು ಶಾಂತವಾಗಿ ಆತನು ಅತ್ಯಂತ ಪ್ರೇಮ ಮತ್ತು ಪ್ರಸನ್ನತೆಗಳಿಂದ ಪ್ರಹ್ಲಾದನಿಗೆ ಹೀಗೆಂದನು. ಪ್ರಹ್ಲಾದ ಭದ್ರ ಭದ್ರಂತೆ ಪ್ರೀತೋಹಂ ತೇ ಸುರೋತ್ತಮ ವರಂ ವೃಣೀಶ್ವಾಭಿಮತಂ ಕಾಮಪುರೋಸ್ಮ್ಯಹಂ ನೃಣಾಂ. ಭದ್ರ, ಪ್ರಹ್ಲಾದ, ಭಕ್ತ, ನಿನಗೆ ಮಂಗಳವಾಗಲಿ. ಅಸುರೋತ್ತಮನೇ, ನನಗೆ ನಿನ್ನಲ್ಲಿ ತುಂಬ ಪ್ರೀತಿ ಸಂತೋಷಗಳು ಉಂಟಾಗಿವೆಯಪ್ಪ. ನಿನಗೆ ಏನು ಬೇಕೋ ಆ ವರವನ್ನು ಕೇಳಿಕೋ. ನಾನು ಜೀವಿಗಳ ಯಾವುದೇ ಇಚ್ಛೆಯನ್ನಾದರೂ ಈಡೇರಿಸುವವನು. ಮಾಮ ಪ್ರೀಣತ ಆಯುಷ್ಮಂದರ್ಶನಂ ದುರ್ಲಭಂ ಹಿಮೇ ದೃಷ್ಟ್ವಾ ಮಾಂ ನ ಪುನರ್ಜಂತುರಾತ್ಮಾನಂ ತಪ್ತುಮರ್ಹತಿ. ಆಯುಷ್ಮಂತನೇ,
ಯಾವನು ನನ್ನನ್ನು ಪ್ರಸನ್ನಗೊಳಿಸುವುದಿಲ್ಲವೋ ಆತನಿಗೆ ನನ್ನ ದರ್ಶನವು ಸಿಕ್ಕುವುದು ಬಹಳ ಕಷ್ಟ. ಆದರೆ ನನ್ನ ದರ್ಶನವು ಒದಗಿ ಬಿಟ್ಟಿತೆಂದರೆ ಸಾಕು, ಪ್ರಾಣಿಗಳ ಹೃದಯಗಳಲ್ಲಿ ಯಾವುದೇ ಪಾಪವೂ ಇರುವುದಿಲ್ಲ. ಪ್ರೀಣಂತಿ ಹ್ಯಥಮಾಂ ಧೀರಾ ಸರ್ವಭಾವೇನ ಸಾಧವಃ ಶ್ರೇಯಸ್ಕಾಮಾ ಮಹಾಭಾಗ ಸರ್ವಾಸಾಮಾಶಿಷಾಂ ಪತಿಂ. ನಾನು ಎಲ್ಲ ಅಭಿಲಾಷೆಗಳನ್ನು ಈಡೇರಿಸುವವನು. ಆದುದರಿಂದ ಕಲ್ಯಾಣವನ್ನು ಬಯಸುವ ಎಲ್ಲ ಭಾಗ್ಯವಂತರಾದ ಸಾಧು ಸಜ್ಜನರು ಜಿತೇಂದ್ರಿಯರಾಗಿ ತಮ್ಮ ಸಮಸ್ತ ವೃತ್ತಿಗಳಿಂದಲೂ ನನ್ನನ್ನು ಪ್ರಸನ್ನಗೊಳಿಸುವುದಕ್ಕೆ ಪ್ರಯತ್ನಿಸುವರು. ಏವಂ ಪ್ರಲೋಭ್ಯಮಾನೋಪಿ ವರೈರ್ಲೋಕ ಪ್ರಲೋಭನೈಃ ಏಕಾಂತಿತ್ವಾದ್ ಭಗವತಿ ನೈಚ್ಛತ್ತಾನಸುರೋತ್ತಮಃ. ಅಸುರ ಕುಲಭೂಷಣನಾದ ಪ್ರಹ್ಲಾದನಿಗೆ ಶ್ರೀ ಭಗವಂತನು ಹೀಗೆಲ್ಲ ಲೋಕವೆಲ್ಲವೂ ಬಯಸುವ ಹಿರಿದಾದ ವರಗಳ ಆಸೆಯನ್ನು ತೋರಿದರೂ ಭಗವಂತನ ಅನನ್ಯ ಭಕ್ತನಾದ ಆ ಮಹಾತ್ಮನು ಯಾವ ಆಸೆಗೂ ಒಳಗಾಗಲಿಲ್ಲ, ಯಾವ ವರವನ್ನು ಬಯಸಲಿಲ್ಲ ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಸಪ್ತಮ ಸ್ಕಂದದ 9ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.